ಎಲ್ರಿಗೂ ನಮಸ್ಕಾರ. ನಾನು ಯೋಗೀಶಪ್ಪ ಜಯ್ಯ. ನನ್ನ ಹಿನ್ನೆಲೆ ಬಹುತೇಕ ನನ್ನ ಹಿಂದಿನ ವಿಡಿಯೋಗಳನ್ನು ಅಥವಾ ಪ್ರೇರಣಾ ಸರಣಿ ಕಾರ್ಯಕ್ರಮಗಳನ್ನ ನೀವು ನೋಡಿದರೆ ನನ್ನ ಹಿನ್ನೆಲೆ ಗೊತ್ತಿರುತ್ತೆ. ಆದರೂ ಸಹ ಯಾರಾದರೂ ಮೊದಲನೇ ಬಾರಿ ಈ ವಿಡಿಯೋ ನೋಡ್ತಾ ಇದ್ದರೆ ನನ್ನ ಹಿನ್ನೆಲೆ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ. ಮಾಜಿ ಅಧಿಕಾರಿ, ತೋಟಗಾರಿಕೆ ಇಲಾಖೆ, ಕರ್ನಾಟಕ ಸರ್ಕಾರ, ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿ, ತರಬೇತುದಾರ ಹಾಗೂ ಸಲಹೆಗಾರ ಹಾಗೂ ಅಗ್ರ ಪ್ರೇರಕ ಭಾಷಣಕಾರ. ನನ್ನ ಪ್ರೇರಣಾ ಸರಣಿಯ ಭಾಗ 8ಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಮತ್ತೊಮ್ಮೆ ಮಗದೊಮ್ಮೆ ಭಾಗ 1ರಿಂದ 7ರವರೆಗೆ ಇದುವರೆಗೂ ಅದನ್ನು ವಿಡಿಯೋಗಳನ್ನು ನೋಡಿಲ್ಲ ಅಂದರೆ ದಯಮಾಡಿ ಆ ವಿಡಿಯೋಗಳನ್ನು ನೋಡಿ, ನಿಮಗೆ ಇಷ್ಟ ಆಗಿದ್ದಲ್ಲಿ ಮಾತ್ರ ಅದನ್ನು ನಿಮ್ಮ ಸಂಪರ್ಕಗಳಲ್ಲಿ, ನಿಮ್ಮ ಗೊತ್ತಿರೋಂಥವ್ರಿಗೆ ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ಅದನ್ನು ಹಂಚ್ಕೊಳ್ಳಿ ಅಂತ ಹೇಳ್ತಾ, ಈ ಭಾಗ 8ರ ಇದು ಅಷ್ಟೇ ಒಂದು ಚಿಕ್ಕ ಕತೆ. ಅದರ ಸಾರಾಂಶ ಮತ್ತು ತಾತ್ಪರ್ಯ ನಮ್ಮ ಮನೋಭಾವನೆ ಮತ್ತು ನಮ್ಮ ದೃಷ್ಟಿಕೋನಕ್ಕೆ ಅನ್ವಯಿಸಂಥದ್ದು. ಅಂದರೆ ಯಾವುದೇ ಘಟನೆ ನಡೀಲಿ, ಏನೇ ಆದರೂ ಸಹ ಅದನ್ನು ನಾವು ಯಾವ ರೀತಿ ನಾವು ನೋಡೋಂಥ ದೃಷ್ಟಿಕೋನ ಮತ್ತು ನೋಡೋಂಥ ಮನೋಭಾವನೆ ಹೇಗಿರಬೇಕು ಅನ್ನೋದನ್ನು ಅದನ್ನು ಸರಿಪಡಿಸೋ ನಿಟ್ಟಿನಲ್ಲಿ ಅಥವಾ ಅದನ್ನು ಪ್ರತಿಬಿಂಬಿಸೋ ನಿಟ್ಟಿನಲ್ಲಿ ಇರೋಂಥ ಅದಕ್ಕೆ ಅನ್ವಯಿಸೋಂಥ ಒಂದು ಚಿಕ್ಕ ಕತೆ. ಅಂದರೆ ಈಗ ನಾನು ಹೇಳೋಂಥ ಬಹುತೇಕ ಕತೆಗಳಲ್ಲಿ ಅದರ ಮೂಲ ಸ್ವರೂಪ ಬೇರೆ ಇರ್ಬೋದು ಅಥವಾ ಬೇರೆಯವರು ಬೇರೆ ಬೇರೆ ರೀತಿ ಹೇಳಿರ್ಬೋದು. ಅದನ್ನು ನಾನು ಹೇಳೋಂಥ ದಾಟಿ ಮತ್ತು ಶೈಲಿ ಅಥವಾ ರೀತಿ ವಿಭಿನ್ನವಾಗಿರ್ಬೋದು. ಆದರೆ ಒಟ್ಟಾರೆ ನಮಗೆ ಬೇಕಾಗಿರೋದ್ರೆ ಸಾರಾಂಶ ಮತ್ತು ತಾತ್ಪರ್ಯ ಮುಖ್ಯ. ಅದು ಹೇಳೋಂಥ ದಾಟಿ ಅಥವಾ ಅದು ಹೇಳೋಂಥ ರೀತಿ ಅಥವಾ ಮೂಲ ಸ್ವರೂಪ ಹೇಗಿದೆ, ಅದನ್ನು ಯಾರು ಹೇಗೆ ಹೇಳಿದ್ರು ಅನ್ನೋದ್ರ ಬಗ್ಗೆ ನಾವು ಹೆಚ್ಚು ಯೋಚನೆ ಮಾಡೋದು ಅವಶ್ಯಕತೆ ಇಲ್ಲ ಅಂತ ನಾನಾದರೂ ಸಹ ಭಾವಿಸ್ತೇನೆ. ಈ ಕತೆ ಹೇಗೆ ಅಂತಂದರೆ, ಯಾವುದೋ ಒಂದು ಊರಿನಲ್ಲಿ ಯಾವುದೋ ಒಂದು ಶಾಲೆಯನ್ನು ನಿರ್ಮಾಣ ಕಾಮಗಾರಿ ನಡೀತಾ ಇರ್ತದೆ. ಯಾಕಂದರೆ ಆ ಗ್ರಾಮದಲ್ಲಿ ಯಾವುದೇ ಶಾಲೆ ಇರೋದಿಲ್ಲ. ಆ ಗ್ರಾಮದಲ್ಲಿರೋಂಥ ಮಕ್ಕಳುಗಳು ವಿದ್ಯಾಭ್ಯಾಸಕ್ಕೋಸ್ಕರ ಭಾಳಷ್ಟು ದೂರದಲ್ಲಿ ಭಾಳ ಶ್ರಮವಹಿಸಿ ಕಷ್ಟಪಟ್ಟು ಹೋಗಿ ವಿದ್ಯಾಭ್ಯಾಸ ಮಾಡೋಂಥ ಒಂದು ಪರಿಸ್ಥಿತಿ ಇರ್ತದೆ. ಹೀಗೆ ಯಾರೋ ಒಬ್ಬರು ಆ ಒಂದು ಗ್ರಾಮದಲ್ಲಿರೋಂಥ ಒಬ್ಬರು ಹಿರಿಯರು ಅಥವಾ ಯಾರೋ ಒಬ್ಬರು ಗ್ರಾಮದ ಅಭಿವೃದ್ಧಿಯ ನಿಟ್ಟಿನಲ್ಲಿ ಚಿಂತನೆ ಮಾಡೋಂಥವ್ರು ಅಥವಾ ದಾನಿಗಳು, ಅವರು ಯಾರೋ ಒಬ್ಬರ ಸಹಾಯದಿಂದನೋ ನೆರವಿಂದನೋ ಒಂದು ಶಾಲೆಯನ್ನು ನಿರ್ಮಾಣ ಮಾಡಲಿಕ್ಕೆ ಕಟ್ಟಡ ಕಾಮಗಾರಿ ಪ್ರಾರಂಭ ಆಗಿರುತ್ತೆ. ಕಾಮಗಾರಿ ನಡೀತಾ ಇರ್ತದೆ. ಮತ್ತೊಬ್ಬರು ಯಾರೋ ಪಕ್ಕದ ಗ್ರಾಮಸ್ಥರು ಯಾರೋ ಬಂದಿರ್ತಾರೆ. ಅವ್ರು ಹಾಗೆ ನಡ್ಕೊಂಡು ಹೋಗ್ತಾ ಇದ್ದಾಗ ನೋಡ್ತಾರೆ. ಯಾಕಂದರೆ ಸಾಮಾನ್ಯ ನೋಡ್ತಾ ಇದ್ದಾಗ ಯಾವುದೇ ಒಂದು ಹೊಸ ಕಟ್ಟಡ ನಿರ್ಮಾಣ ಆಗ್ತಾ ಇದೆ ಅಂದರೆ ನಮಗೆ ಎದ್ದು ಕಾಣುತ್ತದು. ಇವ್ರಿಗೂ ಅನ್ನಿಸ್ತು ನಿರ್ಮಾಣ ಆಗ್ತಾ ಇದೆಯಲ್ಲ, ಏನು ಅಂತ ತಿಳ್ಕೊಳ್ಳೋಣ ಅಂತ ಹೋದ್ರಂತೆ. ನಿಮಗೂ ಗೊತ್ತಿರೋ ಒಂದು ಕಾಮಗಾರಿ ನಡೀತಾ ಇದ್ದಾಗ ಭಾಳಷ್ಟು ಕೂಲಿ ಕಾರ್ಮಿಕರುಗಳು ಕೆಲಸ ಮಾಡ್ತಾ ಇರ್ತಾರೆ. ಜಲ್ಲಿ ಎತ್ಕೊಂಡು ಹೋಗೋದಿರ್ಬೋದು, ಸಿಮೆಂಟ್ ತೊಗೊಂಡು ಹೋಗೋದಿರ್ಬೋದು, ಇಟ್ಟಿಗೆ ತೊಗೊಂಡು ಹೋಗೋದಿರ್ಬೋದು, ಮರಳು ತೊಗೊಂಡು ಹೋಗೋದಿರ್ಬೋದು, ಅಥವಾ ಬೇರೆ ಬೇರೆ ಸಾಮಗ್ರಿಗಳನ್ನ ಎತ್ಕೊಂಡು ಹೋಗೋದು, ತಲೆ ಮೇಲೆ ಇಟ್ಕೊಂಡು ಹೇಗೋ ಸಾಗಿಸ್ತಾ ಇರ್ತಾರೆ. ಇವ್ರು ಯಾರೋ ಒಬ್ಬರನ್ನ ಕೇಳಿದ್ರಂತೆ, ಆಶ್ಚರ್ಯದಿಂದ ಅಥವಾ ತಿಳ್ಕೊಳ್ಳೋ ಅನ್ನೋ ಒಂದು ಕುತೂಹಲದಿಂದ ಕೇಳಿದ್ರು. ಏನಪ್ಪ ಇಲ್ಲಿ ಏನು ನಡೀತಾ ಇದೆ ಅಂತ ಕೇಳಿದ್ರಂತೆ. ಅದಕ್ಕೆ ಆ ವ್ಯಕ್ತಿಯನ್ನಂತೆ, ಅಲ್ಲ ಸ್ವಾಮಿ, ಕಣ್ಣಿಗೆ ಕಾಣಲ್ಲ, ಇನ್ನೇನು ಮಾಡ್ತಾ ಇದ್ದೀನಿ, ಕೂಲಿ ಮಾಡ್ತಿದ್ದೀನಿ ಅನ್ನಂತೆ. ಪಾಪ ಹಿರಿಯರಿಗೆ ಸ್ವಲ್ಪ ಅವನು ಉತ್ತರ ಕೊಟ್ಟಂಥದ್ದು ಸ್ವಲ್ಪ ಮನಸ್ಸಿಗೆ ಘಾಸಿ ಆಯಿತು. ಆದರೆ ಏನು ಮಾಡಲಿಕ್ಕಾಗತ್ತೆ, ಒಬ್ಬೊಬ್ಬರು ಒಂದೊಂದು ರೀತಿ ಇರ್ತಾರೆ ಅಂತ ಅವರು ಹೆಚ್ಚು ಅದ್ರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಹೋಗಲಿಲ್ಲ. ಅವ್ನ ಪಾಡಿಗೆ ಅವನೇನೋ ಸಾಮಗ್ರಿ ತೊಗೊಂಡೋದ. ಮತ್ತಿನ್ನೊಬ್ಬರು ಯಾರೋ ಅಲ್ಲೇ ಪಕ್ಕದಲ್ಲಿ ಮತ್ತೆ ಬೇರೆ ಇನ್ನೇನೋ ಸಾಮಗ್ರಿ ತೊಗೊಂಡೋಗೋದು ಅಥವಾ ಏನೋ ಕೆಲಸದ ಕೇಳಿದ್ರಂತೆ, ಅಲ್ಲ ಏನು ನಡೀತಾ ಇದೆಯವೆ ಇಲ್ಲಿ, ಏನೋ ಕಟ್ಟಡ ನಿರ್ಮಾಣ ಆಗ್ತಾ ಇದೆ, ಏನಾಗ್ತಾಯಿದೆ ಅಂತ. ಹೌದು, ಕಟ್ಟಡ ನಿರ್ಮಾಣ ಆಗ್ತಾ ಇದೆ, ಯಾವುದೋ ಒಂದು ಕೆಲಸ ನಡೀತಾ ಇದೆ, ಹಂಗಾಗಿ ಯಾಕೆ ನೀವೇನು ಮಾಡ್ತಾ ಇದ್ದೀರಿ ಅಂತ ಕೇಳೋದಕ್ಕೆ, ಈ ಕೆಲಸ ನಡೀತಾ ಇದೆಯಲ್ಲ, ಈ ಕಟ್ಟಡ ನಿರ್ಮಾಣ ಅದ್ರಲ್ಲಿ ಕೆಲಸ ಮಾಡೋಕ್ಕೆ ಬಂದಿದ್ದೀವಿ, ಇನ್ನೇನು ಮಾಡ್ತಿದ್ದೀವಿ ಅಂತಂದ್ರಂತೆ. ಮತ್ತು ಹಿರಿಯರಿಗೆ ಯಾಕೋ ಇವರು ಎರಡನೇ ವ್ಯಕ್ತಿ ಕೊಟ್ಟಂಥ ಉತ್ತರ ಬಹುಶಃ ಸ್ವಲ್ಪ ಅವ್ರಿಗೆ ಇದಾಗಲಿಲ್ಲ. ಆ ನಂತರ ಆದರೂ ತಿಳ್ಕೊಳ್ಬೇಕಲ್ಲ ಏನಾಗ್ತಿದೆ, ಇದು ವಾಸ್ತವ ಏನು, ಕಟ್ಟಡ ಯಾವ ಉದ್ದೇಶಕ್ಕೆ ನಿರ್ಮಾಣ ಆಗ್ತಿದೆ ಅಂತ ತಿಳ್ಕೊಳ್ಳೋ ಇದರಲ್ಲಿ ಆದರೂ ಅವ್ರ ಸಹನೆಯಿಂದ, ಯಾಕಂದರೆ ಹಿರಿಯರಲ್ಲ, ಜೀವನ ಪಾಠ ಕಲಿಸಿರುತ್ತೆ ಅಥವಾ ಅನುಭವ, ಅದಕ್ಕೆ ಪ್ರೌಢಿಮೆ ಅಂತ ಹೇಳ್ತೀವಿ. ಆಗ ಈ ಸಹನೆಯಿಂದ, ತಾಳ್ಮೆಯಿಂದ ಮತ್ತಿನ್ಯಾರನ್ನ ಕೇಳೋಣ ಅಂತ ಇನ್ನೊಬ್ಬರು ಕೆಲಸ ಮಾಡ್ತಾರೋ ಕೇಳಿದ್ರಂತೆ. ಹಂಗೆ ಒಬ್ಬೊಬ್ಬರು ಅವನು ಹಿಂಗೆ ನಾನು ಇಟ್ಟಿಗೆ ಹೊರ್ತಾ ಇದ್ದೀನಿ ಅಥವಾ ಅದು ಹೊರ್ತಾ ಇದ್ದೀನಿ, ಕೂಲಿ ಮಾಡ್ತಾ ಇದ್ದೀನಿ, ಅದೇ ಥರ ಬಹುತೇಕ ಜನಗಳು ಉತ್ತರ ಕೊಟ್ಟರು. ಆದರೆ ಅಂತಿಮವಾಗಿ ಇನ್ನೊಬ್ಬರು ಯಾರೋ ಕೆಲಸ ಮಾಡ್ತಾ ಇದ್ದ ವ್ಯಕ್ತಿನ ಕೇಳಿದ್ರಂತೆ. ಆ ವ್ಯಕ್ತಿ ಕೊಟ್ಟಂಥ ಉತ್ತರ ಹೇಗಿತ್ತು ಅಂದರೆ, ಅವನಂದಂತೆ, ನಿಮಗೆ ಗೊತ್ತಿಲ್ವ ಬುದ್ಧಿ, ನಿಮ್ಗೆ ಗೊತ್ತಿಲ್ವ ಸ್ವಾಮಿ,
ಈ ಊರಿನಲ್ಲಿ ಶಾಲೆನೇ ಇರಲಿಲ್ಲಲ್ಲ, ಗೊತ್ತಲ್ವ ನಿಮಗೆ. ಹಂಗಾಗಿ ಮಕ್ಕಳುಗಳು ಪಾಪ ಭಾಳ ದೂರಕ್ಕೆ ಹೋಗಿ ಅಕ್ಕಪಕ್ಕ ಊರುಗಳಿಗೆ ಹೋಗ್ಬಿಟ್ಟು ಏನು ವಿದ್ಯಾಭ್ಯಾಸ ಮಾಡ್ಕೊಂಡು ಬರೋರು ಭಾಳ ಕಷ್ಟ ಆಗ್ತಿತ್ತು. ಹಿಂಗೆ ಊರವ್ರು ಯಾರೋ ಒಬ್ರು ಹೆಸರು ಹೇಳಿ, ಹಿರಿಯರ ಹೆಸರು ಹೇಳಿ, ಅವ್ರು ಪಾಪ ಏನು ಮನಸ್ಸು ಮಾಡಿ ಊರಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ದಾನ ಕೊಟ್ಟಿದ್ದಾರೆ. ಹಾಗಾಗಿ ಒಂದು ಒಳ್ಳೆ ವಿದ್ಯಾಸಂಸ್ಥೆ ಕಟ್ತಾ ಇದ್ದಾರೆ, ಒಂದು ಶಾಲಾ ಕಟ್ಟಡ ನಿರ್ಮಾಣ ಆಗ್ತಾ ಇದೆ. ಅದಕ್ಕೋಸ್ಕರ ನಾವಿಲ್ಲೆಲ್ಲ ಬಂದು ಏನೋ ಕೆಲಸ ಮಾಡ್ತಾ ಇರೋಂಥದ್ದು ನಾವು ಅಂತ ಹೇಳಿದ್ನಂತೆ. ಸಾರಾಂಶ ಇಷ್ಟೇ, ತಾತ್ಪರ್ಯ ಇಷ್ಟೇ. ಒಂದೇ ಕೆಲಸ ನಡೀತಾ ಇದ್ದಿದ್ದು, ಕೆಲಸದಲ್ಲಿ ಏನು ವಿಭಿನ್ನ ಇಲ್ಲ, ಒಂದೇನೋ ಕಟ್ಟಡ ನಿರ್ಮಾಣ ಆಗ್ತಾ ಇದೆ. ಆದರೆ ಹಿರಿಯರು ಕೇಳಿದಾಗ, ಒಂದು 4-5 ಜನ ಕೇಳಿದಾಗ ಬೇರೆಯವ್ರು ಕೊಟ್ಟಂಥ ಉತ್ತರಕ್ಕೂ ಈ ಕಡೆ ವ್ಯಕ್ತಿ ಕೊಟ್ಟಂಥ ಉತ್ತರಕ್ಕೂ ವ್ಯತ್ಯಾಸ ಇದೆ. ಏನೋ ಒಬ್ರು ಕೂಲಿ ಮಾಡ್ತಾ ಇದ್ದೀನಿ, ಕಣ್ಣಿಗೆ ಕಾಣಲ್ವಾ, ಏನು ಕೆಲಸ ಮಾಡೋಕ್ಕೆ ಬಂದಿದ್ದೀವಿ, ಕಟ್ಟಡ ನಿರ್ಮಾಣ ಆಗ್ತಾ ಇದೆ, ಜಲ್ಲಿ ಹೊರ್ತಾ ಇದ್ದೀನಿ, ಸಿಮೆಂಟ್ ಹೊರ್ತಾ ಇದ್ದೀನಿ, ಏನು ಮರಳು ಹೊರ್ತಾ ಇದ್ದೀನಿ ಅನ್ನೋದಕ್ಕಿಂತನೂ, ಸ್ವಾಮಿ ನಿಮಗೆ ಗೊತ್ತಿರಲಿಲ್ವಾ ಒಂದು ವಿದ್ಯಾಸಂಸ್ಥೆ ನಿರ್ಮಾಣ ಆಗ್ತಾ ಇದೆ, ಶಾಲಾ ಕಟ್ಟಡ ನಿರ್ಮಾಣ ಆಗ್ತಾ ಇದೆ, ಆ ಒಂದು ಇದಕ್ಕೆ ನಾವು ಸಾಕಿ ಏನೋ ಕೈ ಜೋಡಿಸಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ಎಷ್ಟು ವ್ಯತ್ಯಾಸ ಇದೆಯಲ್ಲ. ಅದೇ ಕೆಲಸ, ಆದರೆ ನಾವು ನೋಡೋಂಥ ದೃಷ್ಟಿಕೋನ, ನಾವು ನೋಡೋಂಥ ಮನೋಭಾವನ ಅದು ಮುಖ್ಯ. ಹಾಗಾಗಿ ಏನು ಕೆಲಸದಲ್ಲಿ ಮೇಲು ಕೀಳು ಭಾಳ ದೌರ್ಭಾಗ್ಯ ನಮ್ಮದು. ಏನು ಈಗ ಹೇಳ್ತೀನಿ ಅಂತ ನಾನು ಅಪರಿಮಿತ ಏನು ದೇಶದ ಬಗ್ಗೆ ಅಭಿಮಾನ ಇರೋಂಥ ವ್ಯಕ್ತಿ, ಹಾಗಾಗಿ ಬೇರೆ ಅನ್ಯತಾ ಭಾವಿಸ್ಬೇಡಿ. ಆದರೆ ವರ್ಕ್ ಇಸ್ ವರ್ಷಿಪ್ ಅಂತ ನಾವೇನು ಹೇಳ್ತೀವಲ್ಲ, ಹಾಗಾಗಿ ನಾನು ಏನು ಬೇರೆ ಅರ್ಥದಲ್ಲಿ ಹೇಳ್ತಾ ಇಲ್ಲ. ಬೇರೆ ದೇಶಗಳಲ್ಲಿ ಡಿಗ್ನಿಟಿ ಆಫ್ ಲೇಬರ್ ಅಂತ ಅದು ಭಾಳಷ್ಟು ಇದು ಏನು ಆದ್ಯತೆ ಪ್ರಾಮುಖ್ಯತೆ ಕೊಡ್ತಾರೆ. ನಾವೇನಾದ್ರೆ ಅದು ಕೇವಲ ಭಾಷಣಕ್ಕೆ ಸೀಮಿತ ಮಾಡ್ಕೊಂಡು ಬಿಟ್ಟಿದ್ದೀವಿ. ಏನು ವರ್ಕ್ ಇಸ್ ವರ್ಷಿಪ್ ಅಂತ ನಾವು ಹೇಳ್ತೀವಿ. ಆದರೆ ವಾಸ್ತವದಲ್ಲಿ ಸಮಾಜದಲ್ಲಿ, ಯಾಕೆ ನನಗೂ ಅನುಭವ ಆಗಿದೆ, ಹಾಗಾಗಿ ಹೇಳ್ತಾ, ನಾನು ಸರ್ಕಾರ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಬಂದಿರೋಂಥವನು. ನಾನು ಎಷ್ಟೋ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತೊಡಗಿಸ್ಕೊಂಡು ಬೇರೆ ಬೇರೆ ಚಟುವಟಿಕೆಗಳು ಮಾಡ್ತಾ ಇದ್ದೀನಿ. ಕೆಲವು ಸಂದರ್ಭದಲ್ಲಿ ಜನ ನನ್ನನ್ನು ನೋಡೋಂಥ ರೀತಿ, ಅದನ್ನು ಪ್ರತಿಕ್ರಿಯಿಸೋಂಥ ರೀತಿ ನಾನು ಸಹ ಅದನ್ನು ನೋಡಿದ್ದೀನಿ. ನಮ್ಮ ಏನು ಭಾಳಷ್ಟು ಬದಲಾಗಬೇಕಾಗಿದೆ ನಮ್ಮ ಸಮಾಜ. ಏನು ಕೆಲಸಗಳಲ್ಲಿ ಅಥವಾ ಕಾಯಕಗಳಲ್ಲಿ ಅಥವಾ ನಾವು ಮಾಡೋಂಥ ಚಟುವಟಿಕೆಗಳನ್ನು ನಾವು ಕೆಲಸಗಳ ಆಧಾರದ ಮೇಲೆ ಮೇಲು ಕೀಳುವಂಥದ್ದು. ಹಾಗಾಗಿ ಅದನ್ನು ಜನ ಏನೇ ತಿಳ್ಕೊಳ್ಳಿ, ನಾವು ಮಾಡೋಂಥ ಕೆಲಸವನ್ನು ನಾವು ಯಾವ ದೃಷ್ಟಿಕೋನದಿಂದ ನೋಡ್ತೀವಿ, ನಾವು ಯಾವ ಮನೋಭಾವನೆಯಿಂದ ನೋಡ್ತೀವಿ ಅನ್ನೋಂಥದ್ದು ಮುಖ್ಯ. ಸಮಾಜ, ಜನ ಅವರು ಅದು ಯಾರು ನಮ್ಮ ಕುಟುಂಬವನ್ನು ಏನು ನೆರವಿಗೆ ಬರೋಂತಲ್ಲ. ನನ್ನ ಕುಟುಂಬ, ನನ್ನ ಜೀವನ, ಅದು ಏನು ಎಲ್ಲಿವರೆಗೆ ನಾವು ಮಾಡೋಂಥ ಕೆಲಸಗಳು ಕಾನೂನು ಚೌಕಟ್ಟಿನಲ್ಲಿ ಇರ್ತದೋ, ಎಲ್ಲಿವರೆಗೂ ನಾವು ಮಾಡೋಂಥ ಕೆಲಸಗಳು ನಿಯಮಾನುಸಾರ ಕಾನೂನು ವ್ಯಾಪ್ತಿಯಲ್ಲಿ ಬರ್ತದೆ, ಯಾರಿಗೂ ಮೋಸ ಮಾಡ್ತಾ ಇಲ್ಲ, ಯಾರಿಗೂ ವಂಚನೆ ಮಾಡ್ತಾ ಇಲ್ಲ ಅಂತ ಅಂದಮೇಲೆ ಯಾವುದೇ ಕೆಲಸ ಆಗಲಿ ಅದನ್ನು ಗರ್ವದಿಂದ, ಅದನ್ನು ಹೆಮ್ಮೆಯಿಂದ ಮಾಡೋಣ. ಹಾಗಾಗಿ ಅಂತಿಮವಾಗಿ ಏನು ಸಮಾಜದಲ್ಲಿ ಅಥವಾ ಇವತ್ತಿನ ಇದರಲ್ಲಿ ನಾವು ಏನೇ ಮಾಡಿದ್ರೂ ಸಹ ನಾವು ನೋಡೋಂಥ ವಿಷಯಗಳೇನಿದೆಯಲ್ಲ ಅದೆಲ್ಲ ಮುಖ್ಯ. ಅದನ್ನು ಯಾವ ದೃಷ್ಟಿಕೋನ ಮತ್ತು ಯಾವ ಮನೋಭಾವನೆಯಿಂದ ನೋಡ್ತೀವಿ ಅನ್ನೋಂಥದ್ದು ಮುಖ್ಯ. ಹಾಗಾಗಿ ಈ ಕ್ಷಣದಿಂದ, ಈ ಒಂದು ದಿನದಿಂದ, ಅಂದರೆ ಭಾಳಷ್ಟು ಜನ ಭಾಳ ಏನು ಇದನ್ನು ಅನುಸರಿಸ್ಕೊಂಡು ಬಂದಿರೋರು ಇರ್ತೀರಿ. ಹಾಗಾಗಿ ನಾನು ನಿಮಗೆ ಪಾಠ ಹೇಳೋಷ್ಟು ನಾನು ದೊಡ್ಡವನಲ್ಲ. ಹಾಗಾಗಿ ನಾನೆಲ್ಲ ಒಂದು ಇದನ್ನು ಪಾಲಿಸ್ಕೊಂಡು ಬಂದಿದ್ದೀನಿ. ನಾನು ಇದನ್ನು ಖಂಡಿತ ಪಾಲಿಸ್ಕೊಂಡು ಬಂದಿದ್ದೀನಿ. ನಾನು ಯಾರನ್ನೂ ಮೇಲು ಕೀಳು ಅಂತ ನಾನು ಇದುವರೆಗೂ ಯಾವತ್ತೂ ಕೆಲಸಗಳ ಆಧಾರದ ಮೇಲೆ, ಕಸುಬಿನ ಆಧಾರದ ಮೇಲೆ ನಾನು ಯಾರನ್ನೂ ಸಹ ನೋಡಿಲ್ಲ. ಹಾಗಾಗಿ ಎಲ್ಲರಲ್ಲೂ ಸಹ ಇನ್ಮೇಲಿಂದ ನಮ್ಮ ಸ್ವಲ್ಪ ದೃಷ್ಟಿಕೋನ ಬದಲಾಗಲಿ. ಏನು ಎಲ್ಲ ಕೆಲಸಗಳನ್ನು ಸಹ ಒಂದೇ ಇದರಲ್ಲಿ ನಾವು ನೋಡೋಣ, ಎಲ್ಲರನ್ನೂ ಗೌರವಿಸೋಣ ಅಂತ ಹೇಳ್ತಾ ಭಾಗ 8 ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ಮಗದೊಮ್ಮೆ ಭಾಗ 1ರಿಂದ 8 ಏನು ಅದನ್ನು ಏನೆಲ್ಲ ಕೇವಲ 5, 6, 7 ನಿಮಿಷದ ವಿಡಿಯೋಗಳು, ಅದನ್ನು ನೋಡಿ ಇಷ್ಟ ಆದರೆ ಬೇರೆಯವ್ರಿಗೂ ಸಹ ಕಳಿಸ್ಕೊಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಭಾಗವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.